विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्ति सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे चतुर्थाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ವಿದುರರಿಗೆ ಉದ್ಧವರು ತಿಳಿಸಿದರು, ಇನ್ನು ಮುಂದೆ ಯದುಕುಲ ಉಳಿಯಲ್ಲ, ಪರಸ್ಪರ ಬ್ರಾಹ್ಮಣರ ಶಾಪದಿಂದ ಹೊಡೆದಾಡ್ಕೊಂಡು ಸಾಯ್ತಾರೆ. ಇಷ್ಟು ವಿಷಯ ಗೊತ್ತಾಯ್ತು. ತುಂಬಾ ದುಃಖ ಆಗೋಯ್ತು ವಿದುರರಿಗೆ. ಇದನ್ನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು. ಈ ದುಃಖವನ್ನ ಹೇಗಾದ್ರೂ ಮಾಡಿ ಕಳ್ಕೊಳ್ಬೇಕು ಅಂತ. ಅದು ಸಹಜವಾಗೇ ಕಳ್ಕೊಂಡ್ಬಿಟ್ರು. ಯಾಕೆ? ಯಾವಾಗ ಉದ್ಧವರ ಆ ಮಾತುಗಳು ಕಿವಿಗೆ ಬಿತ್ತು, ಸಹಜವಾಗಿ ಅವ್ರಿಗೆ ಆ ದುಃಖ ಹೊರಟೋಯ್ತು. ಯಾಕೆಂದ್ರೆ ಎಲ್ಲಾ ದೇವರ ಕೈಲಿದೆ, ದೇವರ ಅಧೀನ ಅಷ್ಟೇ. ಒಂದ್ ದಿವ್ಸ ಎಲ್ರೂ ಹೋಗ್ಲೇಬೇಕು, ಯಾರು ಉಳಿಲಿಕ್ಕಿಲ್ಲ. ಯಾಕೆಂದ್ರೆ ನಾವೆಲ್ಲ ಅಸ್ವತಂತ್ರರು, ಆ ದೇವರೊಬ್ಬನೇ ಸ್ವತಂತ್ರ. ಆಯಾಯ ಜೀವರಿಗೆ ಅವನೇ ಮುಕ್ತಿಯನ್ನ ಕರುಣಿಸ್ತಾನೆ, ಏನ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಸಹಜವಾಗಿ ಅವರ ದುಃಖ ಹೋಯ್ತು. ಆದ್ರೆ ಇಷ್ಟು ಮಾತ್ರದಿಂದ ತೃಪ್ತಿಯಾಗಿ ಅವ್ರು ವಾಪಸ್ ಹೊರಟು ಬಿಟ್ರ ಉದ್ಧವರನ್ನ ಬಿಟ್ಟು. ಅಂದ್ರೆ ಅಲ್ಲಿ ಕೃಷ್ಣನ ಹೇಗೆ ಉದ್ಧವರು ಬಿಟ್ಟು ಹೋಗ್ಲಿಕ್ಕೆ ತುಂಬಾ ವ್ಯಥೆ ಪಟ್ರು, ವಿರಹ, ಅಯ್ಯೋ ಕೃಷ್ಣ ಸಿಕ್ಕಿದವನು ಇವನ್ ಬಿಟ್ಟು ಹೋಗ್ಬೇಕಲ್ಲ ನಾನು ಅಂತ ಹೇಗಿತ್ತು, ಹಾಗೆ ವಿದುರರಿಗೂ ಕೂಡ ಸಹಜವಾಗಿ ಇಂಥ ಕೃಷ್ಣನ ನೋಡಿದ, ಆ ಕೃಷ್ಣನ ಅನುಗ್ರಹ ಪಡೆದ, ಅಂದ್ರೆ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಪಡೆದಿದೆ. ಅದು ಹೇಗೆ? ಈ ಜನ್ಮನೇ ಕೊನೆ ಜನ್ಮ ನಿಂದು, ಇನ್ನು ಉದ್ಧಾರ ಆದಿ ನೀನು ಅಂತ. ಇಂಥ ದಿವ್ಯವಾದ ಅನುಗ್ರಹ ಪಡೆದ ಉದ್ಧವರನ್ನ ವಿದುರರು ಬಿಟ್ಟು ಹೋಗ್ತಾರೆ ಅಂದ್ರೆ ಇದು ಹೇಗ್ ಸಾಧ್ಯ? ಅದರಿಂದ ಯಾವ್ದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅವ್ರು ಉತ್ತರ ಸಿಕ್ತು, ಯಾದವರಿನ್ ಮುಂದಿರಲ್ಲ, ಸಾಕು ಗೊತ್ತಾಯ್ತು ವಿಷಯ, ಹೊರಟು ಬಿಟ್ಟೆ ಅಂತ ಹಾಗೆ ಮಾಡ್ಲಿಲ್ಲ. ಅವ್ರೇನ್ ಮಾಡ್ತಾರೆ ಅನ್ನೋದನ್ನ ಈಗ 24ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ಸತಂ ಮಹಾಭಾಗವತಂ ವ್ರಜಂತಂ ಕೌರವರ್ಷಭಃ ವಿಶ್ರಂಭಾತ್ ಅಭ್ಯಧತ್ತೇದಂ ಮುಖ್ಯಂ ಕೃಷ್ಣ ಪರಿಗ್ರಹೇ ಕೌರವರ್ಷಭ. ಅಂದು ಋಷಭ ಅಂದ್ರೆ ಎತ್ತು ಅಂತ ಸಾಮಾನ್ಯ ಅರ್ಥ, ಶ್ರೇಷ್ಠ ಎತ್ತು. ಆದ್ರೆ ಇಲ್ಲಿ ಕೌರವ ಋಷಭ ಅಂತ ಬಂದ್ರೆ ಕೌರವರಲ್ಲಿ ಶ್ರೇಷ್ಠ ಅಂತ ಅಷ್ಟೇ ಅರ್ಥ. ಆ ಶಬ್ದಗಳೆಲ್ಲ ಹಾಗೆ. ಈಗ ಪಂಡಿತ ಕೇಸರಿ, ಪಂಡಿತ ಸಿಂಹ ಅಂತೆಲ್ಲ ಈ ಸಿಂಹ ಅದು ಇದು ಶಬ್ದಗಳನ್ನ ಹಾಕೋದು, ಅವ್ರು ಸಿಂಹ ಅಂತ ಅರ್ಥ ಅಲ್ಲ. ಆ ತರದ ಒಂದು ಶೌರ್ಯ ಪರಾಕ್ರಮ ಆಗಿದೆ ಅಂತ. ಆ ತರ ಇಲ್ಲಿ ಕೌರವ ಋಷಭ, ಕೌರವರಲ್ಲಿ ಅತ್ಯಂತ ಶ್ರೇಷ್ಠ ಯಾರು? ವಿದುರರು. ಯಾಕೆಂದ್ರೆ ಅವರಿಗಿದ್ದ ಧರ್ಮ ಪ್ರಜ್ಞೆ ಮಿಕ್ಕಿದವರಲ್ಲಿ ಕಾಣಲ್ಲ, ಧೃತರಾಷ್ಟ್ರನಲ್ಲೇ ಇರ್ಲಿಲ್ಲ. ಅಂತ ಧರ್ಮ ಪ್ರಜ್ಞೆ ಯಾರಿಗೆ? ತಮ್ಮನಾದ ವಿದುರರಿಗಿತ್ತು, ಅಣ್ಣನಿಗೆ ಇರ್ಲಿಲ್ಲ. ಅಂಥ ವಿದುರರು ಯಾವಾಗ ಬದರಿಕಾಶ್ರಮಕ್ಕೆ ಹೋಗ್ಬೇಕು ನಾನು ಅಂತ ಉದ್ಧವರು ಹೊರಡ್ಲಿಕ್ಕೆ ಅಂತ ಆಗ್ಲೇ ಮಾತಾಡ್ಕೊಂಡು ಮುಂದೆ ಹೊರಟಿದ್ದಾರೆ ಇವರು, ಅಷ್ಟೊತ್ತಿಗೆ ಅವರನ್ನ 1 ನಿಮಿಷ ತಡೀತಾರೆ ವಿದುರರು. ಯಾಕೆಂದ್ರೆ ಉದ್ಧವರ ಮೇಲೆ ತೀವ್ರ ವಿಶ್ವಾಸ ಇರುತ್ತೆ ವಿದುರರಿಗೆ. ಯಾಕಂದ್ರೆ ಇವರು ಸಾಮಾನ್ಯರಲ್ಲ, ಇವರು ಮಹಾಭಾಗವತಂ, ಮಹಾಭಾಗ್ಯಶಾಲಿಗಳು. ಆದ್ರಿಂದಲೇ ಇವರನ್ನ ಮಹಾಭಾಗವತರು ಅಂತ ಕರೆಯೋದು. ಇಂಥ ಉದ್ಧವರು ಕೃಷ್ಣ ಪರಿಗ್ರಹೇ ಮುಖ್ಯ, ಕೃಷ್ಣನ ಸೇವೆ ಮಾಡೋದ್ರಲ್ಲಿ ಪ್ರಮುಖರು, ಮೊದಲನೇವರು. ಯಾಕೆ? ಕೃಷ್ಣನ ಅನುಗ್ರಹ ಅಷ್ಟಾಗಿದೆ ಅವ್ರಿಗೆ. ಈಗ ತಾನೇ ಅವರ ಮುಖದಿಂದನೇ ನಾನು ಕೇಳಿದೆ. ಇಂಥವರ ಮೇಲೆ ವಿಶ್ವಾಸ ಬರದೇ ಇರತ್ತ, ಎಂಥವ್ರಿಗೂ ವಿಶ್ವಾಸ ಬರುತ್ತೆ.
ಅಂತ ಉದ್ಧವರ ಜೊತೆ ಮಾತಾಡ್ತಾ ಮಾತಾಡ್ತಾ ಇವರಿಂದ ನನಗೆ ಏನೋ ಒಂದು ಲಾಭ ಖಂಡಿತ ಆಗತ್ತೆ, ಇವ್ರು ನನಗ್ ಮೋಸ ಮಾಡಲ್ಲ ಅಂತ ಹೇಳಿ ವಿದುರರಿಗೆ ಆ ಉದ್ಧವರ ಮೇಲೆ ಅತಿಯಾದ ಒಂದು ಆ ವಿಶ್ವಾಸ ಇತ್ತು. ಆ ವಿಶ್ವಾಸ ಇದ್ದದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವ್ರು ನಮಗೆ ಒಳ್ಳೆಯದನ್ನ ಹೇಳ್ತಾರೆ. ಅಯಂ ಅಸ್ಮದಿಷ್ಟಂ ವಕ್ಷತೆ, ಇವರು ನನಗೇನ್ ಇಷ್ಟನೋ ನನಗೇನ್ ಬೇಕೋ ಅದನ್ನ ಇವರು ಉಪದೇಶ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ವಿದುರರು ಉದ್ಧವರ ಜೊತೆಗೆ. ಏನ್ ಹೇಳ್ತಾರೆ ಉದ್ಧವರಿಗೆ ಅನ್ನೋದನ್ನ 25ನೇ ಶ್ಲೋಕದಲ್ಲಿ ವಿವರಿಸ್ತಾರೆ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಯದಾಹ ಯೋಗೇಶ್ವರ ಈಶ್ವರಸ್ತೆ ವಕ್ತುಂ ಭವಾನೋರ್ಹತೆ ಯದ್ಧಿ ವಿಷ್ಣೋಃ ಭೃತ್ಯಾ ಸ್ವಭೃತ್ಯಾರ್ಥ ಕೃತಶ್ಚರಂತಿ. ದೊಡ್ಡ ಜ್ಞಾನಿಗಳು ಸಿಕ್ಕಾಗ ಒಬ್ಬ ಜ್ಞಾನಿಯಾದವನು ಏನ್ ಕೇಳ್ತಾನೆ? ಸಹಜವಾಗಿ ಒಂದಿಷ್ಟು ಉಪದೇಶ ನನಗ್ ಕೊಡಿ ಅಂತ ಕೇಳ್ತಾನೆ, ಒಂದಿಷ್ಟು ಜ್ಞಾನ ನನಗ್ ಕೊಡಿ ಅಂತ ಕೇಳ್ತಾನೆ, ಇನ್ಯಾವುದೂ ಬೇಡ. ಇದೇನ್ ಕೇಳ್ತಾರೆ ಇವರು? ಯೋಗೇಶ್ವರ ಕೃಷ್ಣ, ಯೋಗೇಶ್ವರ ಎತ್ರ ಯೋಗೇಶ್ವರ ಕೃಷ್ಣ ಅಂತ ನಾವು ಕೇಳ್ತೀವಿ. ಯೋಗೇಶ್ವರ ಅಂದ್ರೆ ಏನರ್ಥ? ಎಲ್ಲಾ ಯೋಗ, ಜೀವನದಲ್ಲಿ ಏನೇನು ಒಳ್ಳೆ ಯೋಗ ಇದೆ ಎಲ್ಲಾ ಪಡಿಬೇಕು ಅಂದ್ರೆ ಅವನ ಅನುಗ್ರಹ ಇರ್ಬೇಕು. ಅದು ಯಾವುದೇ ಯೋಗ ಇರಲಿ, ಅಂತ ಐಶ್ವರ್ಯಾದಿ ಸಮಸ್ತ ಯೋಗಗಳಿಗೆ ಈಶ್ವರ ಸ್ವಾಮಿ ಅವನ ಅಧೀನದಲ್ಲಿದೆ. ಅವನ ಮನಸ್ಸಿಗೆ ಬಂತ, ಅವನ ಚಿತ್ತಕ್ಕೆ ಬಂತು ಅಂದ್ರೆ ನಡೀತು ಅಂತ ಅರ್ಥ. ಆದ್ರಿಂದ ಅವನಿಗೆ ಯೋಗೇಶ್ವರ ಅಂತ ಕರೆಯೋದು. ಎಲ್ಲಾ ಉಪಾಯ ನಮಗ್ ಕೊಡ್ತಾನೆ ಅಂತ ಕೃಷ್ಣ. ನಿಮಗೆ ದಿವ್ಯ ತತ್ವಜ್ಞಾನ ಕೊಟ್ಟ ಅಂತ ನೀವು ಹೇಳಿದ್ರಿ. ಏನು? ಸ್ವಾತ್ಮರಹ ಪ್ರಕಾಶಂ, ಅವನ ಬಗ್ಗೆ ಇರೋ ರಹಸ್ಯವಾದ ವಿಷಯವನ್ನ ತಿಳಿಸಿದಾನೆ ನಿಮಗೆ. ಅದೇನೋ ಬ್ರಹ್ಮದೇವರ ಒಂದು ಉಪದೇಶ, ಅವ್ರಿಗ ಉಪದೇಶ ಕೊಟ್ಟಿದ್ದು. ಅವ್ರಿಗ ಉಪದೇಶ ಕೊಟ್ಟಿದ್ದನ್ನ ನಿಮಗೆ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಏನು ಕೃಷ್ಣ ಉಪದೇಶ ಕೊಟ್ಟಿದಾನೋ ನನಗ ಅದನ್ನ ಹೇಳಿ, ನಾನು ಅದನ್ನ ಕೇಳ್ಬೇಕು ಅಂತಿದ್ದೀನಿ ಅಂತ ತಕ್ಷಣ ಅದರ ಲಾಭ ಮಾಡ್ಕೊಳ್ಳಿಕ್ಕೆ ವಿದುರರು ಪ್ರಯತ್ನ ಪಟ್ರು. ಇದು ನಿಜವಾಗಿ ಸಾತ್ವಿಕ ಕಾಮ ಯಾರಿಗೆ? ವಿದುರರಿಗೆ. ಯಾಕೆಂದ್ರೆ ಇಂಥವನ್ ಬಿಟ್ರೆ ಮತ್ ಸಿಗಲ್ಲ ವಿಷಯ ಹೇಳೋರು, ಆದ್ರಿಂದ ಹಿಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಉದ್ಧವರನ್ನ ಬಿಡ್ಲಿಲ್ಲ. ಭವಾನ್ ನಹ ವಕ್ತು ಮನಹತಿ, ನೀವು ನಮಗ್ ಹೇಳ್ಲಿಕ್ಕೆ ನಿಮಗ್ ತುಂಬಾ ಶಕ್ತಿ ಇದೆ, ಯಾಕಂದ್ರೆ ನಿಮಗ್ ತುಂಬಾ ತಿಳಿದಿದೆ, ಸಾಕ್ಷಾತ್ ದೇವರೇ ನಿಮ್ಗೆ ಉಪದೇಶ ಕೊಟ್ಟಿದ್ದಾನೆ. ಅಷ್ಟೇ ಅಲ್ದೆ ನೀವು ನನಗ್ ಉಪದೇಶ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ ಅಂತ ನೀವು ಯೋಚನೆ ಮಾಡೋರಲ್ಲ. ಯಾಕೆ ಅಂದ್ರೆ ದೇವರ ಭಕ್ತರು ಹೇಗಿರ್ತಾರೆ, ದೇವರ ದಾಸರು ಹೇಗೆ ಅಂದ್ರೆ ಇನ್ನೊಬ್ಬ ದೇವರ ಭಕ್ತರು ಸಿಕ್ಕಿದ್ರೆ ಅವ್ರಿಗೇನ್ ಒಳ್ಳೇದಾಗ್ಬೇಕೋ, ಅವ್ರಿಗೇನ್ ಪ್ರಯೋಜನ ಆಗ್ಬೇಕೋ ಅದಕ್ಕೆ ಓಡಾಡ್ತಾ ಇರ್ತಾರಂತೆ. ಅಂದ್ರೆ ತಮ್ಮ ಜೀವನದಲ್ಲಿ ತಾವು ಪಡ್ಕೊಂಡ್ಬಿಟ್ಟಿರ್ತಾರೆ. ಭೂಮಿ ಮೇಲೆ ಓಡಾಡೋದು ಯಾಕೆ? ಜ್ಞಾನಿಗಳು ಇನ್ನೊಬ್ರನ್ನ ಉದ್ಧಾರ ಮಾಡ್ಲಿಕ್ಕೆ ಓಡಾಡೋದು, ಅವ್ರಿಗೆ ಉಪದೇಶ ಕೊಡೋದು, ಅವ್ರಿಗೊಂದಿಷ್ಟು ಧರ್ಮ ವಿಷಯ ತಿಳಿಸೋದು, ಅವ್ರ ಜೀವನಕ್ಕೆ ಉದ್ಧಾರ ಕಾರಣ ಆಗೋದು, ಇಷ್ಟೇ. ಆ ರೀತಿ ಭೃತ್ಯಾಹ ಸ್ವಭೃತ್ಯಾರ್ಥಕ ಅಂದ್ರೆ ಎಲ್ಲಾ ಭಗವಂತನ ದಾಸರು ಯಾಕೆ ಭೂಮಿ ಮೇಲೆ ಓಡಾಡ್ತಾರೆ ಅಂದ್ರೆ ಅದೇ ಭಗವಂತನ ಬೇರೆ ದಾಸರನ್ನ ಉದ್ಧಾರ ಮಾಡ್ಲಿಕ್ಕೆ. ಅಂದ್ರೆ ಯಾರ್ಯಾರು ಈ ಶಾಸ್ತ್ರಜ್ಞಾನ ಇರಲ್ಲ, ಪಡೆದಿರಲ್ಲ, ಅಂಥವ್ರಿಗೂ ಶಾಸ್ತ್ರಜ್ಞಾನ ಸಿಗ್ಲಿ, ಅಂಥವ್ರು ತಿಳ್ಕೊಳ್ಳಿ, ಅಂಥವ್ರು ಜ್ಞಾನ ಸಾಧನೆಯನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ದೃಷ್ಟಿಯಿಂದಲೇ ಸಂಚಾರ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಉದ್ಧವರು ಸಂಚಾರ ಮಾಡ್ತಾ ಇರೋದು ಅದೇ ಉದ್ದೇಶ. ನೀವು ಬದರಿಕಾಶ್ರಮಕ್ಕೆ ಹೋಗಿ ಅದನ್ನೇ ಮಾಡೋದು, ಧರ್ಮ ಪ್ರಚಾರವನ್ನ. ನೀವು ಓಡಾಡೋದೇ ಅದಕ್ಕೆ. ಯಾಕಂದ್ರೆ ನಿಮಗೇನು ಆಗ್ಬೇಕಾಗಿದ್ದಿಲ್ಲ, ನೀವೆಲ್ಲ ಪಡೆದುಕೊಂಡಿದ್ದೀರಿ, ನೀವು ವೈರಾಗ್ಯ ಶಿಖಾಮಣಿಗಳು. ಹಾಗಾದ್ರೆ ನನಗೋಸ್ಕರ ನೀವು, ನಾನು ಕೂಡ ಆ ದೇವರ ಭಕ್ತನಾದ್ರಿಂದ ನನಗೆ ನಿಮಗೇನ್ ಕೃಷ್ಣ ತಿಳಿಸುತ್ತಲ್ಲ ಆ ವಿಷಯ ನನಗೆ ಹೇಳಿ ಅಂತ ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಅದನ್ನ ನಹಿ ಕೃತಕೃತ್ಯಾನಾಂ ಅನ್ಯತ್ ಪ್ರಯೋಜನ ಅಸ್ತಿ ಇದೆ ಹಿ ಶಬ್ದಾರ್ಥ. ಕೃತಕೃತ್ಯರಾದವರಿಗೆ ಜೀವನದಲ್ಲಿ ಎಲ್ಲಾ ಪಡ್ಕೊಂಡವ್ರಿಗೆ ಇನ್ನೂ ಪ್ರಯೋಜನ ಅಂತ ಏನಿರತ್ತೆ ಅಂದ್ರೆ, ಉದ್ಧವರು ಎಂಥ ಮಹಾನುಭಾವರು ಅಂದ್ರೆ ಕೊನೆಯ ಜನ್ಮದಲ್ಲಿ ಇದ್ದಾರೆ. ಕೃಷ್ಣನೇ ಹೇಳ್ದ ಎಲ್ಲಾ ಜೀವನದಲ್ಲಿ ಏನ್ ಪಡಿಬೇಕು ಅದನ್ನ ಪಡೆದ ಆಗಿದೆ. ಕೃಷ್ಣನ ಅನುಗ್ರಹನೂ ಆಯ್ತು, ನಕ್ಕದ ಕೃಷ್ಣ, ನನ್ನ ಅನುಗ್ರಹ ನಿಮ್ಗೆ ಆಗಿದೆ ಅಂತಾನೂ ಹೇಳ್ಬಿಟ್ಟ.
ಇಷ್ಟ ಹೇಳಿದ್ಮೇಲೆ ಮುಕ್ತಾಯ ಆಯ್ತು, ಎಲ್ಲಾ ಪಡೆದಿದ್ದಾರೆ ಅಂತಾನೆ ಅರ್ಥ. ಇನ್ನೂ ಓಡಾಡ್ತಾರೆ ಭೂಮಿ ಮೇಲೆ ಅಂದ್ರೆ ಏನ್ ಅರ್ಥ? ಬೇರೆಯವ್ರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ಅರ್ಥ. ಮತ್ ನನ್ನನ್ನು ಉದ್ಧಾರ ಮಾಡಿ ಅಂತ ಇಷ್ಟು ವಿದುರರು ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಉದ್ಧವರು ಏನ್ ಮಾಡ್ತಾರೆ? ಕೇಳ್ಕೊಂಡು ಸುಮ್ನೆ ಹೊರಟು ಬಿಟ್ರ, ಇಲ್ಲ ಇಲ್ಲ ನನ್ ಕೆಲ್ಸ ಇದೆ, ನಾನು ಹೊರಟು ಬಿಡ್ತೀನಿ ಅಂತಂದ್ರ, ಅಥವಾ ಏನಾದ್ರೂ ಹೇಳಿದ್ರ ವಿದುರರಿಗೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 26ನೇ ಶ್ಲೋಕ. ಉದ್ಧವ ಉವಾಚ ನನು ತೇ ತತ್ವ ಸಂರಾಧಃ ಋಷಿಃ ಕೌಶಾರವೋಂತಿ ಮೇ ಸಾಕ್ಷಾತ್ ಭಗವತಾದಿಷ್ಟೋ ಮರ್ತ್ಯಲೋಕಂ ಜಿಹಾಸತ. ಅದಕ್ಕೆ ಉದ್ಧವರು ಹೇಳೋ ಮಾತಿಷ್ಟೇ, ತತ್ವ ಸಮ್ರಾಧ ಋಷಿ. ನೋಡು, ನೀನ್ ನನ್ನ ಹತ್ರ ಉಪದೇಶ ಕೊಡಿ ಅಂತ ಕೇಳಿದೀರ ನಿಜ, ಆದ್ರೆ ನಮ್ಮ ಹತ್ರದಲ್ಲೇ ಇದ್ದಾರೆ ಮೈತ್ರೇಯರಿದ್ದಾರೆ. ತತ್ವ ಸಮ್ರಾಧ, ತತ್ವಜ್ಞಾನದಲ್ಲಿ ಎತ್ತಿದ ಕೈ, ಅಂದ್ರೆ ಅಷ್ಟು ಸಿದ್ಧಿ ಪಡೆದಿರೋ ಮೈತ್ರೇಯರು ಇಲ್ಲೇ ಇದ್ದಾರೆ. ಅವ್ರು ಸಾಮಾನ್ಯರಲ್ಲ, ಅವರು ಋಷಿಗಳು, ತ್ರಿಕಾಲ ಜ್ಞಾನಿಗಳು, ಅವರು ಹತ್ರದಲ್ಲೇ ಇದ್ದಾರೆ. ಆ ಮೈತ್ರೇಯ ಅನ್ನೋ ಹೆಸರು ಬಂದು ಕೌಶಾರವ ಅಂತ ಇಲ್ಲಿ ಹೆಸರಾಗ್ತದೆ. ಅದ್ ಹೇಗೆ ಅಂದ್ರೆ ವೈಶಂಪಾಯನ ಅನ್ನೋ ಹೆಸರೇ ಇದೆ, ಹಾಗೆ ಲೋಕದಲ್ಲಿ ಪ್ರಸಿದ್ಧಿ, ಹಾಗೆ ಕೌಶಾರವ ಅಂತ ಮೈತ್ರೇಯರು ಕರೀತಾರೆ. ಯಾಕೆ ನಾನು ಉಪದೇಶ ಕೊಡ್ಲಿಕ್ಕೆ ಹೋಗಲ್ಲ ಅಂದ್ರೆ, ಅವ್ರು ಹೇಳ್ಬಿಡ್ತಾರೆ ನಾನು ಉಪದೇಶ ನಿಮಗ್ ಕೊಡಲ್ಲ, ಮೈತ್ರೇಯರ ಹತ್ರ ಕೇಳ್ಕೊಳ್ಳಿ ಅಂತ. ಅಂದ್ರೆ ದೇವರ ಸಂಕಲ್ಪ ಹೇಗಿರುತ್ತೆ ಅಂದ್ರೆ, ಯಾರ ಹತ್ರ ಕೇಳ್ಬೇಕು ಅದು ಅವ್ರ ಹತ್ರನೇ ಕೇಳ್ಬೇಕಷ್ಟೇ, ಇನ್ನೊಬ್ರ ಹತ್ರ ಕೇಳ್ಲಿಕ್ಕೆ ಆಗಲ್ಲ. ಹಾಗೆ ಕೇಳ್ಕೊಂಡ್ರು ಆಗಲ್ಲ. ಪ್ರಕೃತದಲ್ಲಿ ಏನಾಯ್ತು, ಉದ್ಧವರು ಇಷ್ಟೆಲ್ಲ ಹೇಳಿದ್ಮೇಲೆ ಆಸೆ ಹುಟ್ಟು, ಇವ್ರ ಹತ್ರನೇ ಕೇಳ್ಬಿಡೋಣ ಅಂತ. ಆದ್ರೆ ಉದ್ಧವರಂದ್ರು ಭಗವತ್ ಸಂಕಲ್ಪ ಬೇರೆ ಇದೆ, ಹತ್ರದಲ್ಲಿ ಮೈತ್ರೇಯರಿದ್ದಾರೆ, ಮೈತ್ರೇಯರ್ ನಿಮ್ಗೆ ಉಪದೇಶ ಕೊಡ್ತಾರೆ, ನಾನ್ ಕೊಡಲ್ಲ ಅಂತ ಅಂದ್ಬಿಡ್ತಾರೆ. ಯಾಕೆ ಕೊಡಲ್ಲ ಅನ್ನೋ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ತಾರೆ. ಮರ್ತ್ಯಲೋಕಂ ಜಿಹಾಸತ ಭಗವತ ಸಾಕ್ಷಾತ್ ತೇ ಆದಿಷ್ಟ ನಾನು. ಅದು ಮೈತ್ರೇಯರಿಗೆ ಉಪದೇಶ ಕೊಟ್ಟ ಆಗೋಗಿದೆ. ಏನಂತ? ಕೃಷ್ಣ ಈ ಭೂಲೋಕ ಬಿಟ್ಟು ಹೊರಡ್ತಾನೆ, ಅಂದ್ರೆ ಪರಂಧಾಮಗೆ ಐತಾನೆ. ಅಂತ ಕೃಷ್ಣ ಸಾಕ್ಷಾತ್ ಏನ್ ಹೇಳಿದಾನೆ ಅಂದ್ರೆ, ಆ ವಿದುರರಿಗೆ ಈ ಉಪದೇಶ ಕೊಡ್ಬೇಕು ಅಂತ ಅಲ್ಲೇ ಮೈತ್ರೇಯರಿಗೆ ಆಜ್ಞೆ ಆಗೋಗಿದೆ. ಆದ್ರಿಂದ ಯಾರಿಗೆ ಯಾವ ಗುರುಗಳು, ನಿಯತ ಗುರುಗಳು ಅವ್ರು ಸಿಗ್ತಾರೆ, ಅವ್ರು ಉಪದೇಶ ಮಾಡ್ತಾರೆ, ಅವ್ರ ಪಾಡುವರು ಹೋಗ್ತಾ ಇರ್ತಾರೆ. ಅದನ್ನ ಉದ್ಧವರು ಸಿಗ್ಲಿಲ್ಲ, ಮೈತ್ರೇಯರ ಮೇಲೆ ಹಾಕ್ಬಿಡ್ತಾರೆ. ಮೈತ್ರೇಯರ್ ನಿಮಗೆ ಉಪದೇಶ ಕೊಡ್ತಾರೆ ಅಂತ ಹೇಳಿ ಈ ಮಾತನ್ನ ಹೇಳ್ತಾರೆ. ಅದನ್ನಿದೆ, ತ್ಯಕ್ತುಂ ಭೂಲೋಕಂ ಇಚ್ಛತ ಭಗವತ ಸ್ವಮುಖೇನೈವ ತೇ ತುಭ್ಯಂ ಆದಿಷ್ಟ ತತ್ವೋಪದೇಶಾಯ. ಅವರೇ ನಿಮಗೆ ತತ್ವೋಪದೇಶ ಮಾಡ್ಬೇಕು ಅಂತ ದೇವರೇ ಹೇಳಿದಾನೆ ಅಂತ. ಅಂದ್ರೆ ಎಂತ ಭಾಗ್ಯ, ದೇವರೇ ವ್ಯವಸ್ಥೆ ಮಾಡ್ಬಿಡಿದಾನೆ. ಉದ್ಧವರಿಗೆ ನೇರ ಭಗವಂತನ ಉಪದೇಶ, ಆದ್ರೆ ವಿದುರರಿಗೆ ಮಾತ್ರ ಅಂತ ಉದ್ಧವರಿಂದ ಉಪದೇಶ ಇಲ್ಲ, ಮೈತ್ರೇಯರಿಂದ ಉಪದೇಶ. ಇಷ್ಟು ಇಲ್ಲಿ ಬಂದ ವಿಷಯ. ಇದು ಮುಂದಕ್ಕೆ ಹಾಗಾದ್ರೆ ಏನಾಯ್ತು? ಈ ಕಥೆಯನ್ನ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆಲ್ಲ ಹೇಳ್ತಾ ಇದ್ದಾರೆ. ಆ ಭಾಗಕ್ಕೆ ಮತ್ ಬರ್ತಾರೆ. ಅದನ್ನ ಮಧ್ಯದಲ್ಲಿ ಶುಕಾಚಾರ್ಯರು ಬರ್ತಾರೆ, ದಿಢೀರಂತ ಸೂತ ಪುರಾಣಿಕರು, ದಿಢೀರಂತ ಆ ಪ್ರಸಂಗ, ಮುಖ್ಯವಾದ ಪ್ರಸಂಗ. ಹೀಗೆ ಮಧ್ಯದಲ್ಲಿ ಭಾಗವತದ ಶ್ಲೋಕಗಳ ಮೇಲೆ ಯಾರ್ಯಾರು ಪ್ರವಚನ ಮಾಡ್ತಾ ಇದ್ದಾರೆ ಇನ್ನೊಬ್ರಿಗೆ, ಅವ್ರ ಮಾತುಗಳೆಲ್ಲ ಬರ್ತಾ ಇದೆ. ಹೀಗೆ ಸೂತ ಪುರಾಣಿಕರೇನು ಹೇಳ್ತಾರೆ, ಅಥವಾ ಕೆಲವರು ಶುಕ ಉವಾಚ ಅಂತಾನು ಹಾಕ್ತಾರೆ. ಅಂತೂ ಪರೀಕ್ಷಿತ್ ರಾಜನಿಗೆ ಅವ್ರೇನ್ ಹೇಳಿದ್ರು ಶುಕಾಚಾರ್ಯರು, ಶೌನಕರಿಗೆ ಸೂತ ಪುರಾಣಿಕರೇನ್ ಹೇಳಿದ್ರು ಅನ್ನೋದನ್ನ ಈಗ 27ನೇ ಶ್ಲೋಕದಲ್ಲಿ ನೋಡೋಣ. ಇತಿ ಸಹ ವಿದುರೇಣ ವಿಶ್ವಮೂರ್ತೆ ಗುಣಕಥಯಾ ಸುಧಯಾ ಪ್ಲುತೋರುತಾಪಃ ಕ್ಷಣಮಿವ ಪುಲಿನೇ ಯಮಸ್ವಸುಸ್ತಾಂ ಸಮುಷಿತ ಔಪಗವಿಃ.
ನಿಶಾಂ ತತೋಗಾತ್. ಸ್ವಲ್ಪ ಬೇರೆ ರಾಗದಲ್ಲಿ ಬರುತ್ತೆ ಶ್ಲೋಕ. ಸಾಮಾನ್ಯವಾಗಿ ಒಂದೇ ಛಂದಸ್ಸಿನಲ್ಲಿ ಬರ್ತಾ ಇತ್ತು, ಬೇರೆ ಛಂದಸ್ಸಲ್ಲಿ ಬರುತ್ತೆ. ಇತಿ ಸಹ ವಿದುರೇಣ ವಿಶ್ವಮೂರ್ತೇರ್ ಗುಣಕಥಯ ಸುಧಜ ಋತೋರುತಾಪಃ ಕ್ಷಣಮಿವ ಪುಲಿನೇ ಯಮಸ್ವ ಸುಸ್ತಾಂ ಸಮುಷಿತ ಔಪಗವಿರ್ನಿಶಾಂ ತತೋಗಾತ್. ಇದು ಮಧ್ವವಿಜಯದಲ್ಲಿ ಇದೇ ತರ ಛಂದಸ್ಸಿನ ಶ್ಲೋಕಗಳೆಲ್ಲ ಸಿಗುತ್ತೆ. ಅಲ್ಲಿ ಪಾರಾಯಣ ಮಾಡಿದವ್ರು ಚೆನ್ನಾಗಿ ಗೊತ್ತಾಗುತ್ತೆ. ಈ ಶ್ಲೋಕದಲ್ಲಿ ಬರುವಂತಹ ವಿಷಯ ಏನು ಅಂದ್ರೆ, ಇಲ್ಲಿವರೆಗೆ ವಿದುರದ ಹತ್ರ ಉದ್ಧವರು ಮಾತಾಡಿದ್ರು. ಯಾರ ಬಗ್ಗೆ ಮಾತಾಡಿದ್ರು? ವಿಶ್ವಮೂರ್ತೆ ಗುಣಕಥೆಯ. ವಿಶ್ವಮೂರ್ತಿ ಅಂದ್ರೆ ಇಡೀ ಜಗತ್ತಿನಲ್ಲಿ ತನ್ನ ಮೂರ್ತಿಯನ್ನ ವ್ಯಾಪಿಸ್ಕೊಂಡಿರುವಂತಹ ಆ ಭಗವಂತನ ಗುಣಗಳ ಕಥೆ ಚೆನ್ನಾಗಿ ನಡೀತು. ಆ ಗುಣಗಳ ಕಥೆ ಅಂದ್ರೆ ಅದು ಅಮೃತಕ್ಕೆ ಸಮಾನ ಅಂತ. ಆ ಅಮೃತವನ್ನ ಚೆನ್ನಾಗಿ ಕುಡಿದ್ರು. ಇವು ಕಡೆ ಉದ್ಧವರು ಕುಡ್ದಿದ್ದಾರೆ, ಸ್ವಲ್ಪ ವಿದುರರು ಕುಡ್ದಿದ್ದಾರೆ. ಆದ್ರಿಂದ ಅವರ ದೇಹದ ತಾಪ, ಮನಸ್ಸಿನ ತಾಪ ಎಲ್ಲ ಹೋಗಿದೆ. ಪ್ಲುತ ಉರು ತಾಪ ಎಲ್ಲ ಕಡಿಮೆ ಆಗೋಗಿದೆ. ತಂಪಾಯ್ತಲ್ಲ, ತಂಪಾಗಿದ್ದಕ್ಕೆ ಅಮೃತದ ಹನಿ ಬಿದ್ದ ಮೇಲೆ ಸಹಜವಾಗಿ ದೇಹದ ತಾಪ, ಮಾನಸಿಕ ತಾಪ ಎಲ್ಲ ಹೋಗ್ಬೇಕು, ಅದು ಹೋಗಿದೆ. ಇಲ್ಲಿ ಉದ್ಧವರಿಗೆ ಒಂದು ಹೆಸರನ್ನ ಕೊಡ್ತಾರೆ, ಔಪಗವಿ ಅಂತ ಕರೀತಾರೆ. ಔಪಗವಿ ಅಂದ್ರೆ ಉಪಗುವಿನ ಮಗ, ಅವರಿಗೆ ಔಪಗವಿ ಅಂತ ಕರೀತಾರೆ. ಇದನ್ನು ಬಿಡಿಸಿದರೆ ಇಲ್ಲಿ ಉಪಗೋಹೋ ಅಪತ್ಯಂ ಉದ್ಧವ, ಉಪಗುವಿನ ಮಗ ಉದ್ಧವ, ಅವ್ರಿಗೆ ಔಪಗವಿ ಅಂತ. ಈ ಉಪಗು ಅನ್ನೋ ಶಬ್ದ ಬಹಳಷ್ಟು ಸಲ ಬರುತ್ತೆ ವ್ಯಾಕರಣ ಶಾಸ್ತ್ರದಲ್ಲಿ. ಉಪಗು ಉಪಗು ಅಂತ ಶಬ್ದ ಬರ್ತಾನೆ ಇರುತ್ತೆ. ಔಪಗವಹ ಅನ್ನೋ ಶಬ್ದ ಬರುತ್ತೆ, ಇಲ್ಲಿ ಔಪಗವಿ ಅನ್ನೋ ಶಬ್ದ ಬರ್ತಾ ಇದೆ. ಇದೊಂದು ಅಪೂರ್ವವಾದ ಶಬ್ದ, ಪುನಃ ಪುನಃ ಬರ್ತಾ ಇರುತ್ತೆ. ಸರಿ, ಈ ಉದ್ಧವರು ತಾವು ಯಾವಾಗ ಇದರ ಜೊತೆಗೆಲ್ಲ ಮಾತಾಡಿದ್ರು, ಒಂದ್ ರಾತ್ರಿ ಅಲ್ಲಿ ಸುಖವಾಗಿ ಕಾಲ ಕಳೆದ್ರು. ಕೊನೆ ಭೇಟಿ, ಮತ್ ಹೊರಟು ಬಿಡ್ತಾರೆ ಉದ್ಧವರು. ಎಲ್ಲಿ ಕಳೆದ್ರು ಕಾಲವನ್ನ? ಯಮಸ್ವಸುಹು ಉದಿನೇ, ಯಮಧರ್ಮರಾಯನ ಸಹೋದರಿ ಅಂದ್ರೆ ಯಮುನಾದೇವಿ ಅಂತ ಅರ್ಥ. ಹಾಗಾದ್ರೆ ಯಮುನೆಯ ತೀರದಲ್ಲಿ ಮರಳಲ್ಲಿ ಅಲ್ಲೇ ಕಾಲವನ್ನ ಅವತ್ತಿನ ರಾತ್ರಿ ಕಳೀತಾರೆ, ಸುಖವಾಗಿ ವಾಸ ಮಾಡ್ತಾರೆ. ಅದ್ ಹೇಗಿತ್ತು ಅಂದ್ರೆ ಒಂದು ಕ್ಷಣದಂತೆ ಇತ್ತಂತೆ. ಅದು ಸುಖ ಬರೋದು ಹೇಗಿರುತ್ತೆ ಅಂದ್ರೆ, ವಸ್ತುತಃ ಜಾಸ್ತಿ ಸುಖ ಬಂದ್ರು ಏನೋ ಕಡಿಮೆ ಅವಧಿಲಿ ಬಂದ್ ಸುಖ ಹೊರಟೆ ಹೋಯ್ತು ಅಂತ ಅನ್ಸತ್ತಂತೆ. ಅದ್ರ ದುಃಖ ಬರೋದ್ ಸ್ವಲ್ಪ ಬಂದ್ರು ಏನೋ ಎಷ್ಟೋ ವರ್ಷಾನ್ಗಟ್ಲೆ ದುಃಖ ಅನುಭವಿಸೋ ತರ ಅನಿಸ್ತಾ ಇರತ್ತಂತೆ. ಹಾಗೆ ಇಲ್ಲಿ ಅವರ ಜೊತೆಗೆ ಸುಖವಾಗಿ ಆ ರಾತ್ರಿ ಕಾಲ ಏನ್ ಕಳೆದ್ರು ಮಾತಾಡ್ತಾ, ಆ ಸುಖ ಕಾಲ ಒಂದು ಕ್ಷಣದಂತೆ ಹೊರಟೋಗ್ಬಿಡ್ತು. ಆ ಕಡೆ ಪ್ರಾತಃ ಕಾಲ ಆಯ್ತು, ಹೊರಟು ಬಿಟ್ರು ಉದ್ಧವರು. ಹೀಗೆ ಬದರಿಕಾಶ್ರಮ ಪ್ರಯಾಣ ಮಾಡಿದ್ರು ಅಂತ. ಹಾಗಾದ್ರೆ ಉದ್ಧವರ ಭೇಟಿ ಯಾರಿಗೆ? ವಿದುರರಿಗೆ ದೊಡ್ಡ ಲಾಭ ಆಯ್ತು. ತೀರ್ಥಕ್ಷೇತ್ರಕ್ಕೆ ಹೋದ ವಿದುರರಿಗೆ ದೊಡ್ಡ ಭಾಗ್ಯ ಸಿಕ್ಕಿದ್ದು ಉದ್ಧವರ ಜ್ಞಾನಿಗಳ ಭೇಟಿ, ಅಲ್ಲಿ ಅದ್ರ ಜೊತೆಗೆ ಮೈತ್ರೇಯರ ಭೇಟಿ. ಹೀಗೆ ಆಮೇಲೆ ಉದ್ಧವರು ತಾವು ಮುಂದಕ್ಕೆ ಬದರಿಕಾಶ್ರಮಕ್ಕೆ ಪ್ರಯಾಣ ಮಾಡಿದ್ರು. ಇಷ್ಟು ವಿಷಯ ಬಂತು. ಇದಾದ ಮೇಲೆ ಹೀಗೆ ಭಗವಂತ ಏನು ಉದ್ಧವರಿಗೆ ನೀನು ಬದರಿ ಕ್ಷೇತ್ರಕ್ಕೆ ಹೋಗು ಅಂತ ಆಜ್ಞೆ ಮಾಡಿದ್ದ, ಆ ಆಜ್ಞೆ ಮಾಡಿದ ಪ್ರಕಾರ ತಾವು ಮುಂದಕ್ಕೆ ಹೋದ್ರು ಅನ್ನೋ ವಿಷಯವನ್ನು ತಿಳಿಸ್ತಾ ಕೊನೆಗೆ ಉದ್ಧವರು ಹೇಳ್ತಾರೆ ಏನಂದ್ರೆ, ಈ ಯಾದವರ ನಾಶ ಏನಾಯ್ತು ಮುಂದಕ್ಕೆ, ಯಾದವರ ನಾಶ ಅನ್ನೋದು ಗೊತ್ತಾಯ್ತಲ್ಲ ಯಾರಿಗೆ? ಈ ವಿದುರರಿಗೆ. ಇದಾದ್ಮೇಲೆ ಕೊನೆಗೆ ಯಾರು ಉಳಿದ್ರು ಅಲ್ಲಿ, ಯಾರು ಉಳಿದ್ರ ಇಲ್ವಾ ಏನು, ಆ ವಿಷಯದ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಪೂರ್ತಿ ನಾಶ ಆಗೋಯ್ತಾ, ಯಾರು ಒಬ್ರನ್ನಾರು ಉಳಿಸ್ತಾನ ಪರಮಾತ್ಮ ಅಂದಾಗ ಮುಂದಿನ ಶ್ಲೋಕ ರಾಜ ಉವಾಚ ಅಂತ ಬರುತ್ತೆ. ನಿಧನಮುಪಗತೇಷು ವೃಷ್ಣಿ ಭೋಜೇಷು ಅಧಿರಥ ಯೂಥಪೇಷು ಮುಖ್ಯಃ ಸತು ಕಥಮವಶಿಷ್ಟಃ ಉದ್ಧವೋ ಯತ್ ಹರಿರಪಿ ತತ್ಯಜ ಆಕೃತಿಂ ತ್ರಧೀಶಃ. ಇದು ಹಿಂದಿನ ಛಂದಸ್ಸಿನಲ್ಲೇ ಬರುವಂತಹ ಶ್ಲೋಕ. ಇಲ್ಲಿ ರಾಜ ಉವಾಚ ಅಂತ ಅಂದ್ರೆ ಪರೀಕ್ಷಿತ್ ರಾಜರು ತಾವು ಪ್ರಶ್ನೆಯನ್ನ ಮಾಡ್ತಾರೆ. ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ,
ಅಲ್ಲ ಯಾದವರ ನಾಶ ಆಯ್ತು ಆಗತ್ತೆ ಮುಂದಕ್ಕೆ, ಇದೆಲ್ಲ ವಿಷಯ ಸರಿ. ಆದ್ರೆ ಈ ಯಾದವರ ನಾಶ ಆಗ್ಬೇಕಾದ್ರೆ ಉದ್ಧವರು ಉಳ್ಕೊಂಡ್ರಲ್ಲ, ಇದು ಹೇಗೆ ಅನ್ನೋ ವಿಷಯ ಇವ್ರಿಗೆ ಬೇಕಾಗಿದೆ ಪರೀಕ್ಷಿತ್ ರಾಜರಿಗೆ. ಆ ವಿಷಯವನ್ನ ಈಗ ಕೇಳ್ತಾ ಇದ್ದಾರೆ. ವೃಷ್ಣಿ ಭೋಜೇಶು, ಈ ಕಡೆ ವೃಷ್ಣಿ ವಂಶದವರು, ಈ ಕಡೆ ಭೋಜ ವಂಶದವರು, ಇವರೆಲ್ಲ ನಿಧನಂ ಉಪಗತೇಶು, ಅವರೆಲ್ಲ ಮರಣ ಆಯ್ತು. ಎಂತೆಂತ ಮಹಾನುಭಾವರು ಅಂದ್ರೆ ಅಧಿರಥರು, ಯೂಥಪೇಶು ಅಂದ್ರೆ ದೊಡ್ಡ ದೊಡ್ಡ ಮಹಾರಥಿಕರು ಅಂತ. ಅಂದ್ರೆ ಒಬ್ಬನೇ ಸಾವಿರಾರು ಜೊತೆ ಅಥವಾ 10,000 ಇವರ ಜೊತೆ ಯೋಧರ ಜೊತೆ ಯುದ್ಧ ಮಾಡ್ಲಿಕ್ಕೆ ಶಕ್ತಿ ಇರೋನು. ಅಂಥ ಅತಿರಥ ಮಹಾರಥರು ಯಾರ್ಯಾರಿದ್ರು ಅವ್ರನ್ನೆಲ್ಲ ಕಾಪಾಡುವಂತಹ ಮುಖ್ಯ ಮಹಾಪ್ರವೀಣ ಯಾರು ಅಂದ್ರೆ ಸಹ ಉದ್ಧವಸ್ತು. ಉದ್ಧವರೇನ್ ಸಾಮಾನ್ಯ ಅಲ್ಲ. ಆ ಇಡೀ ಕುಲದಲ್ಲಿ ಉದ್ಧವರ ಶಕ್ತಿ ಅದು ಅತ್ಯದ್ಭುತ. ಅಂಥ ಉದ್ಧವರು ಹೇಗ್ ಉಳ್ಕೊಂಡ್ರು? ಅವರು ಕೂಡ ಹೋಗ್ಬೇಕಾಗಿತ್ತರು. ಅವ್ರು ಹೇಗ್ ಉಳ್ಕೊಂಡ್ರು? ಯಾಕೆಂದ್ರೆ ತ್ರಧೀಶಃ ಹರಿರಪಿ ಆಕೃತಿಂ ತತ್ಯಜೆ. ಯಾಕೆಂದ್ರೆ ಸಾಕ್ಷಾತ್ ಕೃಷ್ಣನೇ ಪರಂಧಾಮ ಗೈಲಿಕ್ಕೆ ಅಂತ ಹೊರಟ, ಕೃಷ್ಣನೇ ತನ್ನ ಈ ಭೂಲೋಕದ ಯಾತ್ರೆ ಸಾಕು, ಇನ್ನು ಮೇಲೆ ಹೊರಡೋಣ ಅಂತ ಆ ತ್ರಧೀಶ 3 ಲೋಕದ ಅಧಿಪತಿಯಾದ ಕೃಷ್ಣ ಹೊರಟ ಮೇಲೆ ಇವ್ರು ಒಬ್ರೇ ಯಾಕೆ ಉಳಿದ್ರು ಅಂತ ಇದೊಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಯಾರು? ಪರೀಕ್ಷಿತ್ ರಾಜರು. ಇಲ್ಲಿ ಒಂದು ಶಬ್ದ ಬರುತ್ತೆ, ಅಧಿರಥ ಯೂಥಪೇಶು ಅಂತ. ಈ ಶಬ್ದಕ್ಕೆ ಏನರ್ಥ ಅಂತ ಇಲ್ಲಿ ಬಿಡಿಸಿದ್ದಾರೆ. ಅಧಿರಥರು ಅಂದ್ರೆ ಮಹಾರಥಿಕರು ಅಂತ ಅರ್ಥ. ಅವರ ಯೂಥ ಅಂದ್ರೆ ಗುಂಪು, ಅದನ್ನ ಕಾಪಾಡೋರು, ಅವ್ರಿಗೆ ಏನಂತ ಕರೀತಾರೆ? ಅಧಿರಥ ಯೂಥಪರು. ಅಂಥವರನ್ನು ಕಾಯೋಂಥ ಒಂದು ಗುಂಪು ಅಂದ್ರೆ ಬಹಳ ಮುಖ್ಯಸ್ಥರು ಅಂತ ಅರ್ಥ. ಅಂದ್ರೆ ಯಾರ್ಯಾರಿದಾರೋ ಅವ್ರಿಗೆಲ್ಲ ಇವರ ಅನುಗ್ರಹ ಬೇಕು. ಆದ್ರೆ ಇದು ಯಾಕೆ ಹೋದ್ರು? ಹರೇಹ ಅವಶಿಷ್ಟತ್ವ ತದಪೇಕ್ಷೆಯ ಇದೆ. ಯಾಕಂದ್ರೆ ಭಗವಂತ ಈ ಯಾದವರದೆಲ್ಲ ನಾಶ ಆಗುತ್ತೆ, ಜೊತೆಗೆ ತಾನು ಹೊರಡ್ತಾನೆ. ಆದ್ರೆ ಭಗವಂತ ಬಿಟ್ರು ಕೂಡ ಇವ್ರು ಯಾಕೆ ಇಲ್ಲೇ ಇದ್ದಾರೆ? ಅನೇನ ಭೂಲೋಕಾತ್ ಸ್ವರ್ಗಲೋಕಂ ಗತಃ ಇತ್ಯರ್ಥ. ಆದ್ರಿಂದ ಇಲ್ಲಿ ಒಂದು ವಿಶೇಷ ವಿಚಾರವನ್ನು ಹೇಳ್ತಾರೆ. ಏನಂದ್ರೆ ಕೃಷ್ಣ ತಾನು ಉಳಿದ, ಯಾರು ಯಾದವರ ನಾಶ ಎಲ್ಲ ಆದ್ಮೇಲೆ ಅಷ್ಟೊತ್ತಿಗೆ ತಾನು ಹೊರಟ, ಉದ್ಧವರನ್ನ ಮಾತ್ರ ಉಳಿಸ್ದ. ಇದು ಯಾಕೆ ಮಾಡಿದ್ದು ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ಏನಿಲ್ಲ, ಉದ್ಧವರು ತಾವು ಇನ್ನೂ ಸಾಧನೆ ಮಾಡ್ಬೇಕಾಗಿದೆ. ಚರಮ ಜನ್ಮ ಅಂತ ಬೇರೆ ಕೃಷ್ಣ ಹೇಳ್ದ. ಈ ಚರಮ ಜನ್ಮದಲ್ಲಿ ಅವ್ರು ಇನ್ನೂ ಧರ್ಮ ಪ್ರಚಾರ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಅಂತ ಸಾಧಾರಣವಾದ ವಿಷಯ ಗೊತ್ತಿದೆ. ಈ ವಿಷಯವನ್ನು ಇಟ್ಟುಕೊಂಡ್ರು ಅದು ಉದ್ಧವರ ಕೈಲೇ ಮಾಡಿಸಿದಾನೆ ಪರಮಾತ್ಮ. ಆದ್ರಿಂದ ಇದಕ್ಕೇನಾದ್ರೂ ಒಂದು ವಿಶೇಷ ಕಾರಣ ಇದೆಯಾ ಅಥವಾ ಸಾಮಾನ್ಯವಾದ ಕಾರಣನ ಹೇಗೆ? ಈ ಬಗ್ಗೆ ಪರೀಕ್ಷಿತ್ ರಾಜರಿಗೆ ಇನ್ನೂ ಪ್ರಶ್ನೆಗಳು ಉಳ್ಕೊಂಡಿದೆ. ಇನ್ನು ಈ ಶ್ಲೋಕದಲ್ಲಿ ತುಂಬಾ ವಿವರಣೆ ಇದೆ. ಟಿಪ್ಪಣಿಕಾರರು ಮತ್ತೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಇನ್ನೂ ಹಲವು ವಿವರಣೆ ಮಾಡಿದ್ದಾರೆ ಈ ಶ್ಲೋಕಗಳಿಗೆ. ಕೆಲವು ಅಪಾರ್ಥ ಇದೆ ಈ ಶ್ಲೋಕದಲ್ಲಿ. ಆ ಅರ್ಥ ಯಾವ್ದು ಸರಿ ಇಲ್ಲ, ಯಾವ ಅರ್ಥ ಸರಿ ಇದೆ, ಈ ತರ ಅನೇಕ ವಿಷಯ ಇದೆ. ಅದನ್ನ ಪುನಃ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.